ಸರ್ವಾಧಿಕಾರ ಕೊನೆಯಾಗಲೇಬೇಕು. ಇದು ಸಿಟಿ ರವಿ ಅವರ ಮಾತು. ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಹಲ್ಲೆ ಮಾಡಿಸಿದ್ದೀರಿ. ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ನೀವು ಪೊಲೀಸ್ನ ಬಳಸ್ಕೊಂಡಿದ್ದೀರಿ. ಅತ್ತೆಗೂ ಒಂದು ಕಾಲ ಬರುತ್ತೆ, ಸೊಸೆಗೂ ಒಂದು ಕಾಲ, ನಮಗೂ ಒಂದು ಕಾಲ ಬರುತ್ತೆ ಅಂತ ಗುಡುಗಿದ್ದಾರೆ ಸಿಟಿ ರವಿ ಅವರು. ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನ ಬರಹವನ್ನ ಬರ್ಕೊಂಡಿದ್ದಾರೆ. ಕೋರ್ಟ್ ಮೇಲೆ ನನಗೆ ನಂಬಿಕೆ ಇದೆ, ಸತ್ಯಮೇವ ಜಯತೆ ಅಂತ ಸಿಟಿ ರವಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಸರ್ವಾಧಿಕಾರದ ಒಂದು ನಡವಳಿಕೆಯನ್ನ ತೋರಲಾಗ್ತಾ ಇದೆ, ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದೀರಿ ಅಂತ ಆರೋಪಿಸಿದ್ದಾರೆ. ಅಧಿಕಾರ ಕೊನೆಯಾಗಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ, ಅತ್ತೆಗೂ ಒಂದು ಕಾಲ, ಸೊಸೆಗೂ ಒಂದು ಕಾಲ, ನಮಗೂ ಒಂದು ಕಾಲ ಬರುತ್ತೆ. ಸರ್ವಾಧಿಕಾರ ಕೊನೆಯಾಗಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ, ಅತ್ತೆಗೂ ಒಂದು ಕಾಲ, ಸೊಸೆಗೂ ಒಂದು ಕಾಲ, ನಮಗೂ ಒಂದು ಕಾಲ ಬರುತ್ತೆ. ಸರ್ವಾಧಿಕಾರ ಕೊನೆಯಾಗ ತೀವ್ರ ಅಸಮಾಧಾನವನ್ನ ಸಿಟಿ ರವಿಯವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಪೊಲೀಸರನ್ನ ಬಳಸಿಕೊಂಡು ತನ್ನ ಮೇಲೆ ಹಲ್ಲೆ ನಡೆಸಿದ್ದೀರಿ, ನಿಮಗೂ ಒಂದು ಕಾಲ, ನಮಗೂ ಒಂದು ಕಾಲ ಅನ್ನೋ ಹಾಗೆ ಕಾಲ ಬರುತ್ತೆ, ಆ ಕಾಲಕ್ಕಾಗಿ ವೇಟ್ ಮಾಡ್ತೀವಿ ಅಂತಿದ್ದಾರೆ. ಬೆಂಗಳೂರಿನತ್ತ ಸಿಟಿ ರವಿಯವರನ್ನ ಕರೆತರಲಾಗ್ತಾ ಇದೆ. ಧಾರವಾಡ ಬೈಪಾಸ್ ಬಳಿ ಸಿಟಿ ರವಿ ಇದ್ದ ವಾಹನವನ್ನ ತರಲಾಗ್ತಾ ಇದ್ದು, ವಾಹನ ತಡೆಯಲು ಯತ್ನಿಸಿದಂತಹ ಬಿಜೆಪಿ ಕಾರ್ಯಕರ್ತರು ಈ ವೇಳೆ ಕಾರ್ಯಕರ್ತರನ್ನ ಪೊಲೀಸರು ತಳ್ಳಿದ್ದಾರೆ. ವಾಹನವನ್ನು ತಡಿಲಿಕ್ಕೆ ಮುಂದಾಗಿದ್ದಂತಹ ಬಿಜೆಪಿಯ ಕಾರ್ಯಕರ್ತರನ್ನ ಪೊಲೀಸರು ತಳ್ಳಿದಂತಹ ಪ್ರಸಂಗವೂ ಕೂಡ ಕಂಡುಬಂತು. ನೀವು ನೋಡ್ತಾ ಇದ್ರಿ ದೃಶ್ಯದಲ್ಲಿ ಸಿಟಿ ರವಿ ಅವರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಆದಂತಹ ಬೆಳವಣಿಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜಾವೇದ್ ಅದೂನಿಂದ. ಜಾವೇದ್, ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಜಮಾವಣೆಗೊಂಡದ್ದು ಪೊಲೀಸರಿಗೆ ಗೊತ್ತಿತ್ತು, ಈ ವಾಹನ ಬರ್ತಾ ಇರೋದು ಅದೇ ಮಾರ್ಗವಾಗಿ ಅಂತ ಕೂಡ ಗೊತ್ತಿತ್ತು, ಬಟ್ ಅದನ್ನ ಮೊದಲೇ ಯಾಕೆ ತಡಿಲಿಲ್ಲ? ನಿಜವಾಗ್ಲೂ ದಿವ್ಯಾಜ್ಯೋತಿ, ಏನು ಬೆಳಗಾವಿಯಿಂದ ಬೆಂಗಳೂರಿಗೆ ಸಿಟಿ ರವಿ ಏನು ಪೊಲೀಸರು ತೆಗೆದುಕೊಂಡು ಹೋಗ್ತಾ ಇದ್ರು, ನಡು ಏನಂತಿದ್ರೆ ಬಿಜೆಪಿ ಕಾರ್ಯಕರ್ತರು ಬಂದು ಸಿಟಿ ರವಿಗೆ ನೋಡ್ಲಿಕ್ಕೆ ಆಗಿರ್ಬೋದು, ಆ ವಾಹನ ತಡಿಲಿಕ್ಕೆ ಆಗ್ಬೋದು, ಸಾಕಷ್ಟು ಏನಂತಿದ್ರೆ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಅದಕ್ಕೆ ಅಶೋಕ್ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಮತ್ತೆ ಬೆಲ್ಲದ್ ಆಗಿರ್ಬೋದು, ಎಲ್ಲರೂ ಕೂಡ ಏನಂತಿದ್ರೆ ಸಿಟಿ ರವಿ ಅವರ ವಾಹನ ತಡಿಲಿಕ್ಕೆ ಪ್ರಯತ್ನ ಮಾಡಬೇಡಿ, ಅವರನ್ನ ಹೋಗ್ಲಿಕ್ಕೆ ಬಿಡಿ ಅನ್ನೋ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಪೊಲೀಸರು ಕೂಡ ಏನಂತಿದ್ರೆ ಇಲ್ಲಿ ಬಂದೋಬಸ್ತಿಯನ್ನು ಮಾಡ್ಕೊಂಡಿದ್ರು. ಸಾಕಷ್ಟು ಜನ ಏನಂತಿದ್ರೆ ಸಿಟಿ ರವಿಯನ್ನು ನೋಡ್ಬೇಕು, ಅವನಿಗೆ ಮಾತಾಡ್ಬೇಕು, ಅವ್ರನ್ನ ಮಾತಾಡ್ಸ್ಬೇಕನ್ನುವಂತ ಉದ್ದೇಶದಿಂದ ಬಂದು ಏನಂತಿದ್ರೆ ಬೈಪಾಸಿಗೆ ನಿಂತಿದ್ರು. ಆದ್ರೆ ಎಲ್ರು ಏನಂತಿದ್ರೆ ಮುಖಂಡರು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಆ ವಾಹನ ಏನಂತಿದ್ರೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಟ್ಟಿರುವಂತದ್ದು. ದಿವ್ಯಾಜ್ಯೋತಿ, ಥ್ಯಾಂಕ್ ಯು ಜಾವೇದ್ ನಿಮ್ಮೆಲ್ಲ ಮಾಹಿತಿಗೆ.